ಯೋಗೇಶ್ವರ್ ವರ್ಸಸ್ ಜೆಡಿಎಸ್ ಟಾಕ್ ವಾರ್ ಮುಂದುವರೆದಿದೆ. 15 ದಿನದಲ್ಲಿ ಜೆಡಿಎಸ್ ಖಾಲಿ ಮಾಡ್ತೀನಿ ಎಂದಿದ್ದ ಯೋಗೇಶ್ವರ್ ಹೆಸರನ್ನೇ ಪ್ರಸ್ತಾಪ ಮಾಡದೆ ನಿಖಿಲ್ ಕುಮಾರಸ್ವಾಮಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಅವರ ಸ್ಟೇಟ್ಮೆಂಟ್ ಏನಿತ್ತು, ಜೊತೆಗೆ ಕಾಂಗ್ರೆಸ್ ಯೋಗೇಶ್ವರ್ ಅವರನ್ನ ಜೊತೆಯಲ್ಲಿ ಇಟ್ಕೊಳ್ಳೋ ಮೂಲಕವಾಗಿ ಮುಳ್ಳನ್ನ ಜೊತೆಯಲ್ಲಿ ಇಟ್ಕೊಂಡಿದೆ ಅಂತ ಹೇಳಿದ್ಯಾಕೆ ನಿಖಿಲ್? ಈ ವರದಿ ನೋಡಿ. ಯೋಗೇಶ್ವರ್ ವರ್ಸಸ್ ಜೆಡಿಎಸ್ ಫೈಟ್ ಜೋರು. ಜೆಡಿಎಸ್ ಶಾಸಕರು ಯಾರು ಮಾರಾಟಕ್ಕಿಲ್ಲ. ದರ್ಪ ಅಹಂಕಾರ, ಗೆಲುವಿನ ಅಮಲಿನಲ್ಲಿ ವಿಕೃತಿ. ಯೋಗೇಶ್ವರ್ ಹೆಸರೇಳದೆ ನಿಖಿಲ್ ತಿರುಗೇಟು. ಚನ್ನಪಟ್ಟಣ ಶಾಸಕ ಯೋಗೇಶ್ವರ್ ವರ್ಸಸ್ ಜೆಡಿಎಸ್ ಫೈಟ್ ಜೋರಾಗಿದೆ. ಪಕ್ಷ ನನಗೆ ಟಾಸ್ಕ್ ಕೊಡ್ಲಿ, 15 ದಿನದಲ್ಲಿ ಜೆಡಿಎಸ್ ಖಾಲಿ ಮಾಡ್ತೀನಿ ಎಂದಿದ್ದ ಯೋಗೇಶ್ವರ್ ವಿರುದ್ಧ ಜೆಡಿಎಸ್ ಗರಂ ಆಗಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ನಿಖಿಲ್ ಕುಮಾರಸ್ವಾಮಿ ಯೋಗೇಶ್ವರ್ ವಿರುದ್ಧ ಕೆಂಡ ಕಾರಿದ್ದಾರೆ. ಇದು ದರ್ಪ, ದುರಹಂಕಾರ, ಗೆಲುವಿನ ಅಮಲಿನಲ್ಲಿ ವ್ಯಕ್ತವಾದ ವಿಕೃತಿ. ಗೆದ್ದಲು ಕಟ್ಟಿದ ಹುತ್ತದೊಳಗೆ ಹಾವಿನಂತೆ ಹೊಕ್ಕು, ಕೈ ಹಿಡಿದವರನ್ನೇ ಕಚ್ಚುವ ವಿಷ ಜಂತುಗಳಿಗೆ ನಾವ್ ಹೆದರಲ್ಲ ಅಂತ ಹೆಸರು ಉಲ್ಲೇಖಿಸದೆ ಯೋಗೇಶ್ವರ್ಗೆ ನಿಖಿಲ್ ತಿರುಗೇಟು ಕೊಟ್ಟಿದ್ದಾರೆ. ಯೋಗೇಶ್ವರ್ ಮಾತಿನಿಂದ ಸಿಟ್ಟಿಗೆದ್ದಿರೋ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರಿಗೆ ಸುದೀರ್ಘ ಪತ್ರ ಬರೆದಿದ್ದಾರೆ. ನಾವೇನು ಕಸಾಯಿಖಾನೆಯ ಕುರಿಗಳ? ಯೋಗೇಶ್ವರ್ಗೆ ಗೆಲುವಿನ ಅಮಲು ಜಾಸ್ತಿಯಾಗಿದೆ. ಅಧಿಕಾರದ ಅಹಂಕಾರ ನಾಲಿಗೆಯ ಗುಣವನ್ನ ನಿಕೃಷ್ಟಗೊಳಿಸಿದೆ. ಜೆಡಿಎಸ್ ಪಕ್ಷದಿಂದ ಶಾಸಕರನ್ನ ಖಾಲಿ ಮಾಡಿಸ್ತೀನಿ ಎಂದ್ರೆ ನಮ್ಮ ಶಾಸಕರೇನು ಮಾರುಕಟ್ಟೆಯಲ್ಲಿ ಸಿಗುವ ಮಾರಾಟದ ವಸ್ತುಗಳೇ, ಅಥವಾ ಸಂತಿಯಲ್ಲಿ ಕಸಾಯಿಖಾನೆಗೆ ಕೊಂಡೊಯ್ಯುವ ಕುರಿಗಳೇ, ಅಥವಾ ಹರಾಜಿಗಿಟ್ಟ ಸರಕೆ? ಜನರಿಂದ ಆಯ್ಕೆಯಾಗಿ ಬಂದ ಜನಪ್ರತಿನಿಧಿಗಳು ಇವರ ಪಾಲಿಗೆ ಬೀದಿಯಲ್ಲಿ ಬಿಕರಿ ಮಾಡುವ ಪದಾರ್ಥಗಳೇ? ಸೋಲಿನ ಹತಾಶೆಯಲ್ಲಿ ಗೆದ್ದವರ ಮೇಲೆ ನಾನು ವಿಷ ಕಾರಿಕೊಳ್ಳಲಿಲ್ಲ. ಅಂಥ ವಿಕೃತಿ ನನ್ನ ನೆರಳಿಗೂ ಸುಳಿಯಲು ಬಿಡುವುದಿಲ್ಲ. ಗೆದ್ದಲು ಕಟ್ಟಿದ ಹುತ್ತದೊಳಗೆ ಹಾವಿನಂತೆ ಹೊಕ್ಕು, ಕೈ ಹಿಡಿದವರನ್ನೇ ಕಚ್ಚುವ ವಿಷ ಜಂತುಗಳಿಗೆ ನಾವು ಹೆದರಲ್ಲ ಅಂತ ಪರೋಕ್ಷವಾಗಿ ಯೋಗೇಶ್ವರ್ ವಿರುದ್ಧ ನಿಖಿಲ್ ಕೆಂಡ ಕಾರಿದ್ದಾರೆ. ಕೈಗೆ ಸಿಪಿ ಯೋಗೇಶ್ವರ್ ಯಾವತ್ತಿದ್ರೂ ಮುಳ್ಳು. ಕಾಂಗ್ರೆಸ್ ಎಚ್ಚರಿಕೆಯಿಂದಿರೋದು ಸೂಕ್ತ ಎಂದ ಜೆಡಿಎಸ್. ಯೋಗೇಶ್ವರ್ ವಿರುದ್ಧ ಸುದ್ದಿಗೋಷ್ಠಿ ನಡೆಸಿ ಜೆಡಿಎಸ್ ನಾಯಕರು ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ಗೆ ಯೋಗೇಶ್ವರ್ ಯಾವತ್ತಿದ್ರೂ ಮುಳ್ಳು. ಕಾಂಗ್ರೆಸ್ ಯೋಗೇಶ್ವರ್ ಬಗ್ಗೆ ಎಚ್ಚರಿಕೆಯಿಂದ ಇರೋದು ಸೂಕ್ತ ಅಂತ ಸಲಹೆ ಕೊಟ್ಟಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಶಾಸಕರನ್ನ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ದು ಯಾರು? 30 ಜನರನ್ನ ಆಪರೇಷನ್ ಮಾಡ್ತೀನಿ ಅಂತ ಇದೇ ಯೋಗೇಶ್ವರ್ ಹೇಳಿದ್ರು. ಕಾಂಗ್ರೆಸ್ ಅಧ್ಯಕ್ಷರು ಯೋಗೇಶ್ವರ್ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ನಮ್ಮ ಶಾಸಕರು ಮಾರುಕಟ್ಟೆಯಲ್ಲಿ ಸಿಗೋ ವಸ್ತುಗಳು ಅಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಾವಿಲ್ಲಿಂದ ಹೋಗಿದ್ವಲ್ಲ 200 ಜನ ಅವ್ರ ಜೊತೆಲಿದ್ದು ಅಂತ ಸನ್ನಿವೇಶದಲ್ಲಿ ದೇವೇಗೌಡರು ಅವತ್ತು ಲೋಕಸಭೆಯಲ್ಲಿ ಗೆದ್ದು 4 ವರ್ಷದಲ್ಲಿ ಈ ಪಾರ್ಟಿ ಕಟ್ಟಿ 94ರಲ್ಲಿ ಈ ರಾಜ್ಯದಲ್ಲಿ 117 ಸೀಟ್ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದರು. ಗೊತ್ತಾಯ್ತು ಸರ್? ದೇವೇಗೌಡರಿಗೆ ಕಳೆದ 62ರಿಂದ ರಾಜಕೀಯದಲ್ಲಿ ಏಳು ಬೀಳು ಎಲ್ಲ ನೋಡಿದ್ದಾರೆ. ಕುಮಾರಣ್ಣು ನೋಡಿದ್ದಾರೆ, ದೇವೇಗೌಡರು ನೋಡಿದ್ದಾರೆ. ನಮ್ಮ ಪಕ್ಷ ಮುಗ್ಸಕ್ಕೆ ಯಾರ ಕೈಲೂ ಆಗಲ್ಲ. ಯೋಗೇಶ್ವರ್ಗೆ ಹೇಳಿ ಅವ್ರಿಗೆ ಹೋಗಿದ್ದಾರೆ, ಅವರು ವಿಮಾನದಲ್ಲಿ ಕರ್ಕೊಂಡು ಹೋಗಿ ರಾಜೀನಾಮೆ ಕೊಡಿಸಿರ್ತಾರೆ. ಗೆದ್ದಂತ ಅಭ್ಯರ್ಥಿ ಯೋಗೇಶ್ವರ್ ಅವರು ಆ ಗೆಲುವು ಕೊಟ್ಟಂತ ಚನ್ನಪಟ್ಟಣ ಮತದಾರರು ಗೆಲುವಿನ ತಂದುಕೊಟ್ಟಿದ್ದಾರೆ. ಅದನ್ನ ಅವರು ಗೌರವಿಸಬೇಕು. ಅದು ಬಿಟ್ಟು ಗೆಲುವಿನ ಮತದಿಂದ ಈ ದೇಶವನ್ನ ಆಳದಂತ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂತ ಪೂಜ್ಯ ದೇವೇಗೌಡರನ್ನ ಮನೇಲಿರಿ ಅಂತಕ್ಕಂಥದ್ದು, ಕುಮಾರಣ್ಣ ಅವ್ರನ್ನ ರಣಯಡಿ ಅಂತಕ್ಕಂಥದ್ದು, ಇವ್ರಿಗೇನಾದ್ರು ಗೌರವ ತಂದು ಕೊಡುತ್ತಾ ಈ ಮಾತುಗಳಿಂದ ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 30 ಜನ ಶಾಸಕರನ್ನ ನಾವು ಹೆಂಗೆ ಕಾಂಗ್ರೆಸ್ ಶಾಸಕರನ್ನ ನಾವು ಬಿಜೆಪಿಗೆ ತರ್ತೀನಿ ಅಂತಕ್ಕಂಥ ಹೊರಟಂಥ ವ್ಯಕ್ತಿ ಯಾರು ಅಂತ ಕಾಂಗ್ರೆಸ್ನವ್ರಿಗೆ ಎಚ್ಚರಿಕೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಮತ್ತೆ ಅಲ್ಲಿ ಎಲ್ರಿಗೂ ಕೂಡ ಹೇಳಲಿಕ್ಕೆ ಬಯಸೋದು, ಏನು ನಮ್ಮ ಚನ್ನಪಟ್ಟಣದ ಅಭ್ಯರ್ಥಿ ಏನಿದ್ದಾರೆ ಅವರು ನಿಮಗೆ ಯಾವತ್ತಿದ್ರೂ ಮುಳ್ಳಾಗ್ತಕ್ಕಂಥವ್ರು. ಅವ್ರು ಎಲ್ಲೋದ್ರೂ ಕೂಡ ನೆಲೆ ನಿಲ್ತಕ್ಕಂಥ ವ್ಯಕ್ತಿ ಅವರಲ್ಲ. ಒಟ್ನಲ್ಲಿ ಯೋಗೇಶ್ವರ್ ಮಾತಿಗೆ ಜೆಡಿಎಸ್ ಕೆರಳಿ ಕೆಂಡವಾಗಿದೆ. ಈ ರಾಜಕೀಯ ಸಮರ ಎಲ್ಲಿಗೆ ಹೋಗುತ್ತೋ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಅವ್ರು ಮುಳ್ಳಾಗ್ತಾರೋ ಹೂ ಆಗ್ತಾರೋ ಅದು ಕಾಂಗ್ರೆಸ್ಸಿಗೆ ಬಿಟ್ಟಿದ್ದು. ಜೆಡಿಎಸ್ ಅವ್ರಿಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಈಗ ಗೆಲುವು ಸೋಲು ಒಂದ್ ಕಡೆಗೆ ಆಗೋಗಿದೆ. ನೆಕ್ಸ್ಟ್ ಏನ್ ಮಾಡಬೇಕು? ಹೋರಾಟ ಮಾಡ್ಕೋರಿ. 18 ಶಾಸಕರನ್ನ ಎಳ್ಕೊಂಡು ಬರ್ತೀನಿ ಅಂತಿದ್ದಾರೆ. ನಿಮ್ಮ ಶಾಸಕರನ್ನು ಉಳಿಸ್ಕೊಳ್ಳಿ. ಕಾಂಗ್ರೆಸ್ ಏನ್ ಅನುಭವಿಸ್ಬೇಕು ಅನುಭವಿಸ್ಬೇಕು. ನಿಮ್ಮ ಪ್ರಕಾರ ಅವ್ರು ಮುಳ್ಳೆ ಆದ್ರೆ ಅವ್ರಿಗೆ ಚುಚ್ಚಿದ್ರೆ ರಕ್ತ ಬರುತ್ತೆ. ಸಂಕಟ ಅವ್ರು ಅನುಭವಿಸ್ತಾರೆ. ನೀವು ಯಾಕೆ ವರಿ ಮಾಡ್ಕೊಳ್ತೀರಾ? ಇರ್ಲಾರದು ಇರುವೆ ಬಿಟ್ಕೊಳ್ಳೋದಂದ್ರೆ ಇದೇ ಅನ್ಸುತ್ತಪ್ಪ.